ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬ್ಯೂಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಇವತ್ತು ಮೀನರಾಶಿಯವರ ಡಿಸೆಂಬರ್ ತಿಂಗಳು ಮಂತ್ಲಿ ರೀಡಿಂಗ್ ನೋಡುವ. ಮೀನರಾಶಿಯವರಿಗೆ ಆ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಗಂಗಾ ಮಾತೆಯ ಆಶೀರ್ವಾದ ಸಿಗ್ತಾ ಇದೆ ಮೀನರಾಶಿಯವರಿಗೆ. ಖಂಡಿತವಾಗ್ಲೂ ಯಾರೆಲ್ಲ ಗಂಗಮ್ಮನ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಹೋಗಿ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಬರ್ತಾ ಇದೆ. ಪಾರ್ವತಿ ದೇವಿಯ ಆಶೀರ್ವಾದ ಸಿಗ್ತಾ ಇದೆ. ವರಸ್ವಾಮಿಗಳು ಬಂದಿದ್ದಾರೆ, ಅಗ್ನಿ ಪ್ರಭುಗಳು ಬಂದಿರುವಂಥದ್ದು ಮೀನರಾಶಿಯವರಿಗೆ. ಅಮ್ಮ ಪಾರ್ವತಿಯ ಆಶೀರ್ವಾದ ಸಿಗ್ತಾ ಅಂಥದ್ದು. ಖಂಡಿತವಾಗ್ಲೂ ಮಕ್ಕಳ ಬಗ್ಗೆ ಯೋಚನೆನ ಮಾಡಿ, ಮಕ್ಕಳಿಗೆ ಇಲ್ಲಿ ಹೆಣ್ಮಕ್ಳು ಅಂತಲೇ ಅಲ್ಲ, ತಂದೆ ಸ್ಥಾನನ ತುಂಬಿ, ತಾಯಿ ಸ್ಥಾನವನ್ನು ತುಂಬಿ, ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ, ಮಕ್ಕಳ ಬಗ್ಗೆ ಗಮನನ ಕೊಡಿ. ನಿಮ್ಮ ಮಕ್ಕಳ ಬಗ್ಗೆ ನೀವು ಗಮನ ಕೊಡದೆ ಇನ್ಯಾರು ಗಮನ ಕೊಡ್ತಾರೆ? ಮಕ್ಕಳ ರಕ್ಷಣೆನ ಮಾಡಿ. ಮಕ್ಕಳ ಜೀವ ಅಪಾಯದಲ್ಲಿ ಇರುವಂಥದ್ದು. ತುಂಬಾ ಎನರ್ಜಿ ಬರ್ತಾ ಇದೆ. ಮಕ್ಕಳ ಜೀವ ತುಂಬಾ ಅಪಾಯದಲ್ಲೇ ಇದೆ. ನಿಮ್ಮ ಮಕ್ಕಳು ಅಂತಲೇ ಅಲ್ಲ, ಎಲ್ಲ ಮಕ್ಕಳ, ನಿಮ್ಮ ಸುತ್ತಮುತ್ತಲಿನ ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ. ಎಲ್ಲ ಮಕ್ಕಳ ಆರೋಗ್ಯದ ಕಡೆ ಯೋಚನೆನ ಮಾಡಿ, ಅವರನ್ನು ರಕ್ಷಣೆ ಮಾಡಿ ಎನ್ನುವಂಥ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಪಾರ್ವತಿಯಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಇರುವಂಥದ್ದಿದೆ. ಖಂಡಿತವಾಗ್ಲೂ ತಾಯಿ ಯಾವಾಗಲೂ ತಾಯಿಯಾಗೇ ಇರೋದಿಲ್ಲ. ಮಕ್ಕಳ ರಕ್ಷಣೆಗೆ ತಾಯಿ ಯಾವ ರೂಪ ಆದರೂ ತಾಳ್ತಾರೆ ಅನ್ನೋದಕ್ಕೆ ಅಮ್ಮ ಹೇಳ್ತಿರೋ ಅಂಥದ್ದು. ಖಂಡಿತವಾಗ್ಲೂ ತಂದೆ ತಾಯಿ ಇಬ್ಬರು ಕೂಡ ಮಕ್ಕಳನ್ನು ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥ ಮೆಸೇಜಲ್ಲಿ ಬರ್ತಾ ಇದೆ. ಹೇಳಬೇಕೋ ಇಲ್ವೋ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಇಲ್ಲಿ ಹೊರಡುವ ಸಮಯ ಬಂದಿದೆ ಅನ್ನುವಂಥದ್ದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ತೊರೆಯುವಂಥ ಸಮಯ ಇರ್ಬೋದು, ಅಥವಾ ನೀವೇ ನಿಮ್ಮ ಪ್ರೀತಿ ಪಾತ್ರರನ್ನು ತೊರೆಯುವಂಥ ಸಮಯ ಇರ್ಬೋದು. ಕೆಲವೊಬ್ಬರು ನೀರಿನಲ್ಲಿ ಜೀವ ಕಳ್ಕೋಬೇಕು ಅಂತ ಯೋಚನೆ ಮಾಡ್ತಿರೋ ಅಂಥ ವ್ಯಕ್ತಿಗಳು ಮೀನರಾಶಿಯವರು ಈ ಡಿಸೆಂಬರ್ ತಿಂಗಳಿನಲ್ಲಿ ಇದೆ. ಆದಷ್ಟು ಯಾರೆಲ್ಲ ಯೋಚನೆನ ಮಾಡಿದರೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಯಾರು ಈ ನಿರ್ಧಾರನ ಮಾಡೋದಕ್ಕೆ ಹೋಗಬೇಡಿ. ಇರೋದು ಒಂದೇ ಜೀವ, ಒಂದೇ ಜೀವನ. ಜೀವನದ ಕಡೆ ಜೀವನದ ಬಗ್ಗೆ ಯೋಚನೆ ಮಾಡಿ, ಜೀವದ ಬಗ್ಗೆ ಯೋಚನೆ ಮಾಡಿ. ಒಂದು ಸಾರಿ ಕಳ್ಕೊಂಡ್ರೆ ಮತ್ತೆ ಜೀವನ ಆಗಲಿ ಸಿಗೋದಿಲ್ಲ ಅನ್ನುವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಎಲ್ಲದಕ್ಕೂ ರೆಡಿಯಾಗಿ ಏನೇ ಬಂದರೂ ಅದನ್ನು ಎದುರಿಸ್ಬೇಕೇ ಹೊರತು ಸಾಯೋ ನಿರ್ಧಾರನ ಮಾಡಬಾರ್ದು ಅಂತ ನಾನು ನಿಮ್ಮನ್ನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಕೆಲವೊಬ್ಬರು ಇಲ್ಲಿ ನಿಮಗೆ ತುಂಬ ಒಂದು ಸ್ಟ್ರಾಂಗ್ ಇರೋವಂಥ, ಪವರ್ಫುಲ್ ಇರೋವಂಥ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರೋ ಅಂಥದ್ದು ಇದೆ, ಬರ್ತಾರೆ ಅನ್ನೋವಂಥದ್ದು ಇದೆ. ಅಥವಾ ನಿಮ್ಮ ಪಾರ್ಟ್ನರು ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋ ಅಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ನೀವು ನಿಮ್ಮ ಪಾರ್ಟ್ನರ್ಗೆ ತುಂಬ ಸ್ಟ್ರಾಂಗ್ ಆಗಿರೋ ವ್ಯಕ್ತಿಗಳಾಗಿರ್ಬೋದು. ಸಿಕ್ಕಿರೋಂಥ ಫ್ರೀಡಮನ್ನು ದುರುಪಯೋಗ ಮಾಡ್ಕೊಳ್ಳೋ ಅಂಥದ್ದಿದೆ. ದಯವಿಟ್ಟು ಆ ರೀತಿ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ದುರುಪಯೋಗ ಮಾಡಿಕೊಂಡು ನಿಮ್ಮ ಜೀವನನ ನೀವೇ ಕತ್ತಲೆಗೆ ದೂಡ್ಕೋಬೇಡಿ. ಬೆಳಕಿನಡೆಗೆ ನಡೀರಿ, ಜೀವನನ ಯಾವುದೇ ರೀತಿ ಕತ್ತಲೆಗೆ ದೂಡ್ಕೋಬೇಡಿ ಅನ್ನೋಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ನಿಮ್ಮನ್ನು ನೀವು ಯಾವುದೇ ರೀತಿ ತೊಂದರೆಗಳಿಗೆ ಒಳಗೆ ಮಾಡ್ಕೋಬೇಡಿ, ಸತ್ಯದ ದಾರಿನಲ್ಲಿ ನಡೀರಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಾ ಇದೆ. ಅಗ್ನಿ ಅವಘಡಗಳಿಂದ ಹುಷಾರಾಗಿ ಇರಿ, ಮನೆಯಲ್ಲಿ ಒಂದು ಹೋಮನ ಮಾಡಿಸಿ ಅನ್ನುವಂಥ ಮೆಸೇಜಲ್ಲಿ ಬರ್ತಾ ಇದೆ. ಕೆಲವರು ಮೀನರಾಶಿಯವರಿಗೆ ಮನೆಯಲ್ಲಿ ಒಂದು ಹೋಮ ಅಥವಾ ಒಂದು ಪೂಜೆನ ಮಾಡಿಸಿ. ಖಂಡಿತವಾಗ್ಲೂ ಆ ಪೂಜೆಯಲ್ಲಿ ಏನೇ ಇದ್ದರೂ ಕೂಡ, ನಿಮ್ಮ ಮನೆಯಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಆ ಹೋಮ ಕುಂಡದಲ್ಲಿ ಉರಿಯುವಂಥ ಬೆಂಕಿ ಜ್ವಾಲೆ ಅದನ್ನೆಲ್ಲದನ್ನು ತೊಲಗಿಸುತ್ತೆ, ನಾಶ ಮಾಡುತ್ತೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಮತ್ತು ಅಗ್ನಿಯಿಂದ ಆದಷ್ಟು ಹುಷಾರಾಗಿ ಇರಿ, ಆ ಕೆಲಸಗಳನ್ನು ಮಾಡುವಾಗ ಆದಷ್ಟು ಹುಷಾರಾಗಿ ಇರಿ, ಜಾಗರೂಕರಾಗಿರಿ ಅನ್ನೋಂಥ ಮೆಸೇಜಲ್ಲಿ ಬರ್ತಾ ಇದೆ. ಕೆಲವೊಬ್ಬರು ಮಾತು ತುಂಬ ಒರಟಾಗಿ ಇರುತ್ತೆ. ನಿಮ್ಮ ಮಾತು ಕೆಲವರಿಗೆ ನೋವಾಗುತ್ತೆ ಅನ್ನೋವಂಥದ್ದು ಗೊತ್ತಿದ್ದು ಕೂಡ ಕೆಲವೊಬ್ಬರು ಮಾತಾಡ್ತೀರಾ ಅನ್ನೋವಂಥದ್ದು ಇದೆ. ಆ ರೀತಿ ಮಾತಾಡೋದಕ್ಕೆ ಹೋಗ್ಬೇಡಿ. ಮಾತಾಡೋದಕ್ಕೂ ಮುಂಚೆ ಯೋಚನೆನ ಮಾಡಿ ಮಾತಾಡಿದ್ಮೇಲೆ ಆ ಮಾತನ್ನು ನೀವು ವಾಪಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದರಿಂದ ಮಾತಾಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗುತ್ತೆ. ತುಂಬ ಹಾರ್ಡ್ ವರ್ಕಾಗಿ ಇರ್ತೀರ, ನೀವೇನು ಹಾರ್ಡ್ ವರ್ಕಾಗಿ ನೀವು ಕೆಲಸನ ಮಾಡ್ತೀರಾ, ಖಂಡಿತವಾಗ್ಲೂ ಅದಕ್ಕೆ ಪ್ರತಿಫಲ ಅನ್ನೋದು ಸಿಗುತ್ತೆ. ಒಂದು ಕಂಫರ್ಟ್ ಝೋನಲ್ಲಿ, ನಾನು ಕಂಫರ್ಟ್ ಝೋನಲ್ಲಿ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ, ಅದನ್ನು ಔಟ್ಕಮ್ ಮಾಡಿ ನೀವು ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಇಲ್ಲ, ಒಂದು ಕಂಫರ್ಟ್ ಝೋನನ್ನು ನೀವೇ
ಸೃಷ್ಟಿ ಮಾಡ್ಕೊಳ್ಳಿ. ನಿಮ್ಮ ಕಂಫರ್ಟ್ ಝೋನನ್ನು ನೀವೇ ಬದಲಾಯಿಸ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ ಅನ್ನೋವಂಥದ್ದು ಕೂಡ ಇಲ್ಲಿ ಬರ್ತಿರೋವಂಥದ್ದು. ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ನೆಗೆಟಿವಿಟಿ ಆಗಿತ್ತು ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ನಿಮಗೆ ಏನೆಲ್ಲ ಒಂದು ನೆಗೆಟಿವಿಟಿ ಆಗಿತ್ತು ಆ ನೆಗೆಟಿವಿಟಿ ಎಲ್ಲ ರಿಲೀಸ್ ಆಗುತ್ತೆ ಅನ್ನೋವಂಥದ್ದು ಇಲ್ಲಿ ಬರ್ತಾಯಿದೆ. ನಿಮ್ಮ ಕಾನ್ಫಿಡೆನ್ಸನ್ನು ನೀವು ಬಿಟ್ಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ನಿಮಗೆ ಒಂದು ಸಕ್ಸಸ್ ಅನ್ನೋದನ್ನು ತಂದುಕೊಡುತ್ತೆ. ನಿಮ್ಮ ಸಕ್ಸಸ್ಸು ಈ ಡಿಸೆಂಬರ್ ತಿಂಗಳಿನಲ್ಲಿ ಖಂಡಿತವಾಗ್ಲೂ ಸಕ್ಸಸ್ಸು ನಿಮ್ಮದೇ ಆಗಿರುತ್ತೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಸಿಂಹ ರಾಶಿಯವರು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸಿಂಹ ಮತ್ತು ಕರ್ಕಾಟಕ ರಾಶಿಯವರು ನಿಮಗೆ ತುಂಬ ಇಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಮೀನರಾಶಿಯವರಿಗೆ ಬನ್ನಿ, ಏನು ಅಪ್ಡೇಟ್ಸ್ ಏನಿದೆ ಟ್ಯಾರೋಯಿಂದ ಡಿಸೆಂಬರ್ ತಿಂಗಳಿನಲ್ಲಿ ನಿಮಗೆ ನೋಡುವ ಮೀನರಾಶಿಯವರಿಗೆ. ತುಂಬ ಮೋಸ ಮಾಡುವಂಥ ಜನಗಳು ಯಾರು ಅನ್ನೋವಂಥದ್ದು ನಿಮಗೆ ಗೊತ್ತಾಗೋ ಅಂಥದ್ದಿದೆ. ಈ ಡಿಸೆಂಬರ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಮೋಸ ಮಾಡೋವಂಥ ಜನಗಳು ಯಾರು ಅಂತ ಗೊತ್ತಾಗೋ ಅಂಥದ್ದಿದೆ. ಒಂದು ವರ್ಲ್ಡ್ ಟ್ರಿಪ್ ಹೋಗುವಂಥದ್ದು ಇದೆ. ದೇಶ ಸುತ್ತುವಂಥ ಒಂದು ಇದಕ್ಕೆ ನೀವು ಇರ್ತೀರಾ. ಮನೇನ ಬಿಟ್ಟು ಬರೀ ದೇಶ ಸುತ್ತೋದ್ರ ಕಡೆ ಯೋಚನೆ ಮಾಡೋವಂಥದ್ದು ಇದೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ ಅನ್ನೋವಂಥದ್ದಿದೆ. ಯಾವುದೇ ರೀತಿ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನೋವಂಥದ್ದು ಇದೆ. ರೀಬರ್ತ್ ಎನರ್ಜಿ ಕೂಡ ಇದೆ. ಅದು ನಿಮ್ಮ ಜೀವನದಲ್ಲೇ ಆಗಿರ್ಬೋದು, ಅದು ಅಥವಾ ಯಾರೆಲ್ಲ ಒಂದು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ಖಂಡಿತವಾಗ್ಲೂ ಪಾಪ ಆಗುವಂಥದ್ದು ಕೂಡ ಇರ್ಬೋದು. ರೀಬರ್ತ್ ಎನರ್ಜಿ ಇರೋದ್ರಿಂದ ಏನೇನಾಗುತ್ತೆ ಅನ್ನೋವಂಥದ್ದು ಇದೆ. ರೀಬರ್ತ್ ಆಗುತ್ತೆ ಅನ್ನೋವಂಥದ್ದಿದೆ. ಜಸ್ಟಿಸ್ ನಿಮಗೆ ಸಿಗುತ್ತೆ ಅನ್ನೋವಂಥದ್ದು ಇದೆ. ಯಾರೆಲ್ಲ ಒಂದು ಡೈವರ್ಸ್ ಬೇಕು ಅಂತ ಕೇಳ್ತಾರೆ ಖಂಡಿತವಾಗ್ಲೂ ನಿಮ್ಮ ಕಡೆನೇ ಡೈವರ್ಸ್ ಆಗುತ್ತೆ. ಇಲ್ಲ ನನಗೆ ಡೈವರ್ಸ್ ಬೇಡ ಅಂತ ಯೋಚನೆ ಮಾಡ್ತಾರೆ ಖಂಡಿತವಾಗ್ಲೂ ಡೈವರ್ಸ್ ಕೂಡ ನಿಮ್ಮ ಕಡೆ ಆಗೋದಿಲ್ಲ. ಮತ್ತು ಯಾರೆಲ್ಲ ಒಂದು ಕೋರ್ಟ್ ಕೇಸಲ್ಲಿ ಓಡಾಡ್ತಾ ಇದ್ರಿ ಖಂಡಿತವಾಗ್ಲೂ ಕೋರ್ಟ್ ಕೇಸ್ ನಿಮ್ಮ ಕಡೆ ಆಗುತ್ತೆ ಅನ್ನೋಂಥದ್ದೇ. ಗೌರ್ಮೆಂಟ್ ಜಾಬ್ಗೋಸ್ಕರ ಕಾಯ್ತಾ ಇದ್ದಾರೆ, ಗೌರ್ಮೆಂಟ್ ಜಾಬು ಕೂಡ ನಿಮಗೆ ಆಗುವಂಥದ್ದಿದೆ. ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಅನ್ನೋದಿದೆ. ಗೌರ್ಮೆಂಟ್ ಕೆಲಸದಲ್ಲೇ ಈಗಿರೋ ಜಾಗದಿಂದ ಬೇರೆ ಜಾಗಕ್ಕೆ ನೀವು ಟ್ರಾನ್ಸ್ಫಾರ್ಮೇಷನ್ ಆಗ್ತೀರಾ ಅನ್ನೋವಂಥದ್ದು ಇದೆ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೆ ಒಂದು ಎಂಡಿಂಗ್ ಅನ್ನೋದು ಕೂಡ ಇಲ್ಲಿ ಬರ್ತಾ ಇದೆ. ಆದರೆ ಎಂಡಿಂಗ್ ಬರೋವಂಥ ಟೈಮಲ್ಲಿ ಮತ್ತೆ ನೀವೇ ಏನೋ ಒಂದು ಸಮಸ್ಯೆನ ಮಾಡ್ಕೊಂಡೋದನ್ನು ಮತ್ತೆ ರೀಸೈಕಲ್ ಮಾಡ್ತೀರಾ ಅನ್ನೋವಂಥದ್ದು ಇಲ್ಲಿ ಬರ್ತಿರೋವಂಥದ್ದು. ಹೊಸ ಒಂದು ಆಪರ್ಚುನಿಟಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಆಪರ್ಚುನಿಟಿ ಕಡೆ ಗಮನನ ಕೊಡಿ. ಮೋಸ ಮಾಡ್ತಿರೋರ ಬಗ್ಗೆ ಯೋಚನೆನ ಮಾಡೋದು ಬಿಟ್ಟು ಮುಂದಿನ ಜೀವನದ ಕಡೆ ಯೋಚನೆನ ಮಾಡಿ. ಯಾವುದೇ ರೀತಿ ಯೋಚನೆಗಳನ್ನು ಮಾಡಿಕೊಂಡು ರಾತ್ರಿ ಎಲ್ಲ ನಿದ್ದೆಗಿಟ್ಟು ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕೆಲವೊಬ್ಬರು ನೀವು ಅದೇ ರೀತಿ ಇರಬೇಕು, ಯಾವಾಗಲೂ ನೋವಲ್ಲೇ ಇರಬೇಕು, ಬೇಜಾರಲ್ಲೇ ಇರಬೇಕು ಅಂತ ಕೂಡ ಯೋಚನೆ ಮಾಡಿ ನಿಮಗೆ ಸಮಸ್ಯೆ ಮಾಡ್ತಾರೆ ಅನ್ನೋವಂಥದ್ದಿದೆ. ಅದರಿಂದ ಯಾವುದೇ ರೀತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಎಲ್ಲದನ್ನು ತೊರೆದು ಒಂದು ನೀವು ಎಷ್ಟು ಪ್ರೊಟೆಕ್ಷನಲ್ಲಿ ಇದ್ದೀರಾ ಅಂತಂದರೆ ಯಾರು ಎಷ್ಟೇ ಸಮಸ್ಯೆ ಮಾಡಿದ್ರು ಕೂಡ, ಯಾರೇನೇ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇಲ್ಲಿ ದೇವರ ಆಶೀರ್ವಾದ ಕೂಡ ಇದೆ. ಎಲ್ಲ ರೀತಿಯ ಆಶೀರ್ವಾದ ನಿಮಗೆ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಒಂದು ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಒಂದು ಸೆಲೆಬ್ರೇಷನನ್ನು ನೀವು ಮಾಡ್ತೀರಾ ಈ ಡಿಸೆಂಬರ್ ತಿಂಗಳಿನಲ್ಲಿ ಅನ್ನೋವಂಥದ್ದಿದೆ. ಅಥವಾ ಒಂದು ಮದುವೆಗೆ ಹೋಗ್ಬೋದು, ಅಥವಾ ಕೆಲವರಿಗೆ ಮ್ಯಾರೇಜ್ ಪ್ರೊಫೈಲ್ ಬರುವಂಥದ್ದು, ಮ್ಯಾರೇಜ್ ಆಫರ್ ಬರುವಂಥದ್ದು, ಇಲ್ಲ ಮದುವೆ ಫಿಕ್ಸ್ ಆಗುವಂಥದ್ದು, ಮದುವೆ ಆಗುವಂಥದ್ದು, ಎಂಗೇಜ್ಮೆಂಟ್ ಆಗುವಂಥದ್ದು, ಹೊಸ ಮನೆ ಗೃಹ ಪ್ರವೇಶ ಆಗುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ಇರೋವಂಥದ್ದು. ಅಂತ ಟೀಮ್ ವರ್ಕಲ್ಲಿ ಕೂಡ ಒಂದು ಕೆಲಸನ ಮಾಡ್ತಾ ಇದ್ದೀರಾ, ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಮುಂದುವರಿತೀರಾ ಅನ್ನೋವಂಥದ್ದು ಇದೆ. ಕೆಲವೊಂದನ್ನು ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅತಿಯಾದ ಖುಷಿ ದುಃಖಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಮಯದಲ್ಲಿ ನೀವು ಖುಷಿಯಾಗಿದ್ದಂಥ ಟೈಮು ಇನ್ನೊಂದು ಕ್ಷಣಕ್ಕೆ ಮತ್ತೆ ನಿಮ್ಮನ್ನು ದುಃಖ ಆವರಿಸ್ಕೊಂಡ್ಬಿಡುತ್ತೆ, ಆ ರೀತಿ ಇರುತ್ತೆ. ಅದರಿಂದ ಅತಿಯಾಗಿ ಯಾವುದೇ ರೀತಿಯ ಖುಷಿಗೆ ಸಂತೋಷಕ್ಕೆ ಒಳಗಾಗೋದಕ್ಕೆ ಹೋಗಬೇಡಿ. ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ. ಕೆಲವೊಂದು ಸೀಕ್ರೆಟ್ ಕೂಡ ಇದೆ. ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಯಾರು ಮೋಸ ಮಾಡ್ತಾಯಿದ್ರು ಅನ್ನೋದು ನಿಮಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಗೊತ್ತಾಗುವಂಥದ್ದು ಇಲ್ಲಿ ಇದೆ. ತುಂಬ ಜನ ಗೌರ್ಮೆಂಟ್ ಜಾಬ್ಗೆ ಅಂತ ಎಕ್ಸಾಮ್ಗಳನ್ನು ಬರೆದಿರ್ಬೋದು, ಪರೀಕ್ಷೆಗಳನ್ನು ಬರೆದಿರ್ಬೋದು. ಅದರಲ್ಲಿ ನಾನು ಪರೀಕ್ಷೆನ ಪಾಸ್ ಮಾಡ್ತೀನಿ, ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಜಾಬು ನಿಮಗೆ ಸಿಗೋ ಸಾಧ್ಯತೆಗಳು ಕೂಡ ಇದೆ. ಈಗ ಆಲ್ರೆಡಿ ಕೆಲವೊಬ್ಬರು ಗೌರ್ಮೆಂಟ್ ಜಾಬಲ್ಲಿ ಇತ್ತು, ಅದೇ ಕೆಲಸವಾಗಿ ಬೇರೆ ಕಡೆ ಟ್ರಾನ್ಸ್ಫಾರ್ಮೇಷನ್ ಕೂಡ ತಗೋತೀರಾ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ನೀವು ಇಷ್ಟು ದಿನದಿಂದ ಕಾದಂಥ ಒಂದು ತಾಳ್ಮೆ, ಏನಕ್ಕೋಸ್ಕರ ನೀವು ಒಂದು ತಾಳ್ಮೆಯಿಂದ ಇದ್ರಿ, ಯಾವುದಕ್ಕೋಸ್ಕರ ತಾಳ್ಮೆಯಿಂದ ಇದ್ರಿ, ಅದು ಸದ್ಯದಲ್ಲೇ ಆಗುತ್ತೆ ಅನ್ನೋವಂಥದ್ದು, ಬರೋ ಹುಣ್ಣಿಮೆ ಒಳಗಡೆ ಆಗುತ್ತೆ ಅನ್ನೋವಂಥದ್ದು ಇದೆ. ಒಂದು ಅಡ್ವೆಂಚರ್ ಟ್ರಕ್ಕಿಂಗನ್ನು ಮಾಡ್ಕೊಂಡು ಬನ್ನಿ. ಬೇರೆ ರೀತಿಯಲ್ಲಿ ಯೋಚನೆನ ಮಾಡಿ, ಇರೋ ಯೋಚನೆಗಳನ್ನೆಲ್ಲ ಅದನ್ನು ಬಿಟ್ಟಾಕಿ, ನಿಮ್ಮ ಎಲ್ಲ ಪಾಸ್ಟನ್ನು ರಿಲೀಸ್ ಮಾಡ್ಕೊಳ್ಳಿ, ಎಲ್ಲನೂ ಕ್ಲೆನ್ಸ್ ಮಾಡ್ಕೊಳ್ಳಿ, ಕ್ಲಿಯರ್ ಕ್ಯಾನ್ಸಲ್ ಅಂತ ಹೇಳ್ಕೊಳ್ಳಿ. ಮೈಂಡಲ್ಲಿರುವಂಥದ್ದು ಎಲ್ಲದನ್ನು ಹೊರಗಾಕಿ, ಯಾವುದೇ ರೀತಿಯ ಒಂದು
ಸ್ಟಕ್ ಎನರ್ಜಿನಲ್ಲಿ ಇರೋದಕ್ಕೆ ಹೋಗ್ಬಿಡಿ. ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ. ಖಂಡಿತವಾಗ್ಲೂ ಬರುವಂಥ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರಿ, ಏನಕ್ಕೋಸ್ಕರ ಕಾಯ್ತಾಯಿದ್ರಿ, ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋವಂಥದ್ದಿದೆ. ನೀವು ತುಂಬ ಇಷ್ಟಪಡೋಂಥ ವ್ಯಕ್ತಿಗಳು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಜೊತೆ ಒಂದು ಸೆಲೆಬ್ರೇಷನ್ ಅನ್ನೋದನ್ನು ಮಾಡ್ತೀರಾ ಅನ್ನೋವಂಥದ್ದಿದೆ. ಮತ್ತು ನೀವು ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ಅಥವಾ ನೀವು ಮತ್ತು ನಿಮ್ಮ ಫ್ರೆಂಡ್ಸ್, ನಿಮ್ಮ ಪ್ರೀತಿ ಪಾತ್ರರು ನೀವು ಜೊತೆಲಿದ್ದಂಥ ಸಮಯದಲ್ಲಿ ಮಳೆ ಬಿರುಗಾಳಿ ಬರೋವಂಥ ಸಾಧ್ಯತೆ ಇರ್ಬೋದು. ಆ ಮಳೆ ಬಿರುಗಾಳಿ ಇರೋ ಸಮಯದಲ್ಲಿ ನೀವು ಜೊತೆ ಸೇರ್ಬೋದು, ಅಥವಾ ನೀವು ಜೊತೆ ಸೇರಿದಾಗ ಮಳೆ ಬಿರುಗಾಳಿ ಬರುವಂಥದ್ದು ಇರ್ಬೋದು. ಖಂಡಿತವಾಗ್ಲೂ ಒಂದು ಸೆಲೆಬ್ರೇಷನ್ ಅನ್ನೋದು ಇದೆ, ಚೇಂಜಸ್ ಅನ್ನೋದು ಇದೆ. ನೀವು ಇಷ್ಟು ದಿವಸದಿಂದ ಕಾದಂಥ ಒಂದು ಪೇಷನ್ಸ್ ಏನಿದೆ, ತಾಳ್ಮೆ ಏನಿದೆ, ಅದಕ್ಕೆ ಉತ್ತರ ಸಿಗ್ತಾ ಇದೆ ಅನ್ನೋವಂಥದ್ದಿದೆ. ಕೆಲವರಿಗೆ ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಸಮಸ್ಯೆ ಇದ್ದರೆ ಆ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಅನ್ನೋವಂಥ ಮೆಸೇಜ್ ಇಲ್ಲಿ ಬರ್ತಿರೋ ಅಂಥದ್ದು. ಖಂಡಿತವಾಗ್ಲೂ ಒಂದು ಟ್ರಕ್ಕಿಂಗನ್ನು ಮಾಡಿ, ಒಂದು ಟ್ರಾವೆಲ್ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಒಂದು ಪರಿಸರ ಏನು ಹೇಳ್ಬೋದು, ತುಂಬ ಚೆನ್ನಾಗಿರೋವಂಥ ಈ ಹಸಿರು ಇರೋವಂಥ ಕಡೆ, ನೀವು ಹಸಿರಿರುವಂಥ ಕಡೆ ಒಂದು ಟ್ರೆಕ್ಕಿಂಗನ್ನು ಹೋಗಿ ಬನ್ನಿ. ಖಂಡಿತವಾಗ್ಲೂ ತುಂಬಾ ಚೇಂಜಸ್ ಅನ್ನೋದು ಕಾಣುತ್ತೆ. ಮನಸ್ಸಿಗೆ ಸಮಾಧಾನ, ಖುಷಿ ಅನ್ನೋದು ಸಿಗುತ್ತೆ. ನಿಮ್ಮ ಪಾಸ್ಟಲ್ಲಿ ಏನಾಗಿತ್ತು ಅದೆಲ್ಲದನ್ನು ನೀವು ಮರೆಯೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅನ್ನೋವಂಥದ್ದು ಇಲ್ಲಿ ಬರ್ತಿರೋವಂಥದ್ದು. ತುಂಬ ಟೆನ್ಷನ್ ಅನ್ನೋದನ್ನು ಮಾಡ್ಕೊಳ್ಳೋದಕ್ಕೆ ತುಂಬಾ ಟೆನ್ಷನ್ ಮಾಡ್ಕೊತೀರಾ. ತುಂಬ ಟೆನ್ಷನ್ ಮಾಡಿಕೊಂಡು, ತುಂಬ ಯೋಚನೆನ ಮಾಡಿಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಯಾವುದೇ ರೀತಿ ಟೆನ್ಷನ್ ಅನ್ನೋದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿ ಜೀವನದಲ್ಲಿ ಬದಲಾವಣೆ ಅನ್ನೋದು ಆಗುತ್ತೆ ಅನ್ನೋವಂಥದ್ದಿಲ್ಲಿ ಬರ್ತಾಯಿದೆ. ಸೆಲೆಬ್ರೇಷನ್ ಇರಬೇಕಾದ್ರೆ ಯಾಕೆ ತಲೆ ಕೆಡಿಸ್ಕೊತೀರಾ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋವಂಥದ್ದು. ಸಕ್ಸಸ್ ಕೂಡ ನಿಮ್ಮದೇ ಆಗಿರ್ಬೇಕಾದ್ರೆ ಯಾಕೆ ಮತ್ತೆ ಬೇಡದೇ ಇರೋ ಯೋಚನೆಗಳನ್ನು ಮಾಡಿ ಟೆನ್ಷನ್ ಮಾಡ್ಕೊಳ್ಳೋದು, ಆರೋಗ್ಯ ಹಾಳು ಮಾಡ್ಕೊಳ್ಳೋದನ್ನು ಮಾಡ್ತೀರಾ. ಚಾಲೆಂಜಸ್ ಅನ್ನೋದು ಜೀವನದಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಆದ್ದರಿಂದ ನೀವು ಬರ್ಡನ್ ಮಾಡಿಕೊಂಡು ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡ್ಕೊಂಡು ಬೇಡದೇ ಇರೋದನ್ನು ಮಾಡಬೇಕು. ಆ ಮಾಡ್ದಲ್ಲೇ ಅದನ್ನಲ್ಲೇ ಯೋಚನೆ ಮಾಡಿಕೊಂಡು ಅದೇ ಯೋಚನೆನಲ್ಲೇ ಇದ್ದಷ್ಟು ಅದು ನಿಮ್ಮನ್ನು ಇನ್ನಷ್ಟು ತಿನ್ನುತ್ತೆ, ನಿಮ್ಮನ್ನು ಇನ್ನಷ್ಟು ಕುಗ್ಗಿಸುತ್ತೆ. ಯಾವುದೇ ರೀತಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನಿಮ್ಮ ಜೀವನದಲ್ಲಿ ಮುಂದುವರಿಯೋದಕ್ಕೂ ಕೂಡ ಅದು ನಿಮಗೆ ಸಹಾಯನ ಮಾಡೋದಿಲ್ಲ. ಅದು ಇನ್ನಷ್ಟು ನಿಮ್ಮನ್ನು ಕೆಳಮಟ್ಟಕ್ಕೆ ತನ್ನಿಸುತ್ತೆ ಹೊರತು ನೀವು ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಆ ಯೋಚನೆಗಳಿಂದ ಹೊರಗೆ ಬನ್ನಿ. ಪಾಸ್ಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಿಯರ್ ಕ್ಯಾನ್ಸಲ್ ಅಂತ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ. ಬನ್ನಿ, ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ನೋಡುವ. ಪ್ಲೀಸ್ ಮೀನರಾಶಿಯವರಿಗೆ ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ. ಓಕೆ, ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಕೆಲವೊಂದು ಫ್ಯಾಮಿಲಿನಲ್ಲಿ ತುಂಬಾ ಒಂದು ಜಗಳ ಆಗಿರ್ಬೋದು, ಮಾತುಕತೆ ನಡೆದಿರೋ ಅಂಥದ್ದು ಇರ್ಬೋದು. ತುಂಬಾ ಜಗಳ ಆಗಿರೋವಂಥದ್ದಿದೆ, ತುಂಬ ಬೇಜಾರು ಮಾಡ್ಕೊಂಡಿರೋ ಅಂಥದ್ದು ಇದೆ. ಖಂಡಿತವಾಗ್ಲೂ ಕೂತು ಮಾತಾಡಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಅಂಥದ್ದು ಇದೆ. ಹೀಲಿಂಗ್ ತುಂಬ ಅಗತ್ಯ ಇದೆ. ನಿಮ್ಮ ಮಕ್ಕಳಿಗೆ ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿರುವಂಥ ಎಲ್ಲ ಪರ್ಸನ್ಗೂ ಕೂಡ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಅನ್ನೋವಂಥದ್ದಿದೆ. ನ್ಯೂ ಲವ್ ಬರ್ತಾಯಿದೆ. ರೊಮ್ಯಾನ್ಟಿಕ್ ಫೀಲಿಂಗಲ್ಲಿ ಇರ್ತೀರಾ. ಈ ಡಿಸೆಂಬರ್ ತಿಂಗಳಿನಲ್ಲಿ ಹೊಸ ಪ್ರೀತಿ ಬರ್ತಾಯಿದೆ. ರೀಟ್ರೀಟ್ ಬರ್ತಾಯಿದೆ. ನಿಮ್ಮ ಪರ್ಸನ್ ನಿಮ್ಮನ್ನ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅನ್ನೋವಂಥದ್ದು ಇದೆ. ಇನ್ನು ಕೆಲವೊಬ್ಬರು ನಿಮ್ಮ ಜೀವನದಲ್ಲಿ ತುಂಬ ಜನ ಬರ್ತಾರೆ ನಿಮ್ಮ ಜೀವನದಲ್ಲಿ. ಲವ್ ಲೈಫಲ್ಲಿ ನಿಮಗೆ ಸಹಾಯ ಮಾಡೋಕ್ಕಾಗಿರ್ಬೋದು, ಅಥವಾ ಅವ್ರು ನಿಮ್ಮ ಹತ್ರ ಸಹಾಯ ಕೇಳೋದಕ್ಕೆ ಆಗಿರ್ಬೋದು, ಅಥವಾ ನಿಮ್ಮ ಮೇಲೆ ಅವರು ಡಿಪೆಂಡ್ ಆಗಿರೋಂಥ ವ್ಯಕ್ತಿಗಳು ಕೂಡ ಆಗಿರೋವಂಥದ್ದು ಲವ್ ಲೈಫಲ್ಲಿ ಬರ್ತಾರೆ ನಿಮ್ಮ ಲೈಫ್ಗೆ ಮತ್ತೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಾಯಿದೆ. ಇನ್ನು ಕೆಲವು ಜನಗಳು ನಿಮ್ಮ ಸಹಾಯಕ್ಕೋಸ್ಕರ ನಿಮ್ಮ ಹತ್ರ ಬರ್ತಾರೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಾಯಿದೆ. ಬನ್ನಿ, ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ನೋಡುವ. ಪ್ಲೀಸ್ ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳ ಗೈಡೆನ್ಸ್ ಹೇಳಿ ಪ್ಲೀಸ್. ಸೊ ಮಚ್ ಏಂಜಲ್ಸ್. ಆಪರ್ಚುನಿಟಿ ಬರ್ತಾಯಿದೆ ನೋಡಿ. ಖಂಡಿತವಾಗ್ಲೂ ಆಪರ್ಚುನಿಟಿ ಬರ್ತಾಯಿದೆ, ದುಡ್ಡು ಬರ್ತಾಯಿದೆ. ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದ್ರ ಕಡೆ ಗಮನನ ಕೊಡಿ. ಧ್ಯಾನನ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ನೀವು ಇವಾಗ ರೆಡಿ ಆಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ.
ಪಾಸಿಟಿವಿಟಿಯಾಗಿ ಯೋಚನೆನ ಮಾಡಿ. ಗಿಫ್ಟ್ ಬರ್ತಾ ಇದೆ, ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ಡಿಸೆಂಬರ್ ತಿಂಗಳು ಎಂಡಿಂಗ್ ಒಳಗಡೆ ನಿಮಗೆ ತುಂಬಾ ಆಪರ್ಚುನಿಟಿ ಅನ್ನೋದು ಬರುತ್ತೆ, ಗಿಫ್ಟ್ ಅನ್ನೋದು ಬರುತ್ತೆ. ಹೆಲ್ತಲ್ಲಿ ಕೂಡ ಇಂಪ್ರೂವ್ ಅನ್ನೋದಾಗುತ್ತೆ. ನೀವು ಅಂದ್ಕೊಂಡಿರೋದು ಕೂಡ ಆಗುತ್ತೆ ಅನ್ನೋಂಥದ್ದಿದೆ. ಸಕ್ಸಸ್ ಕೂಡ ನಿಮ್ಮದೇ ಆಗುತ್ತೆ ಅನ್ನೋಂಥ ತುಂಬಾ ಚೆನ್ನಾಗಿದೆ. ಬನ್ನಿ, ನಿಮ್ಮ ಪರ್ಸನ್ ಮೀನರಾಶಿಯವರು, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಏನು ಫೀಲ್ ಮಾಡ್ತಾರೆ ಅಂತ ನೋಡುವ. ಸಾರಿ, 4 ಬಂದಿದೆ. ಅಲ್ಲಿ ಬಂದಿರೋದನ್ನ ಜೀವನದಲ್ಲಿ ಕೆಲವರಿಗೆ ಹಣದ ಹಂಬಲ, ಮೋಜಿನ ಹಂಬಲ, ದೇಶ ಸುತ್ತುವ ಹಂಬಲ, ಆಸ್ತಿಯ ಹಂಬಲ, ತಿನ್ನುವ ಹಂಬಲ, ಆದರೆ ನನಗೆ ನಿನ್ನ ಪ್ರೀತಿಯೊಂದರ ಹಂಬಲ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಐ ಲವ್ ಯು ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಪರ್ಸನ್ಗೆ ಯಾರ್ಯಾರಿಗೆ ಯಾವುದ್ಯಾವುದೋ ಹಂಬಲ ಇರ್ಬೋದು, ಆದರೆ ನನಗೆ ನಿನ್ನ ಹಂಬಲ ಅಷ್ಟೇ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಾ ಇದ್ದಾರೆ. ಮಗುವಂತೆ ಮುದ್ದಿಸಿ, ತಾಯಿಯಂತೆ ಕೈತೊತ್ತು ತಿನ್ನಿಸಿ, ನನ್ನ ಎದೆಯ ಮೇಲೆ ಲಾಲಿ ಹಾಡುವೆನ ಮಲಗಿಸಿ, ನನ್ನನ್ನು ಪ್ರೀತಿಸುವೆಯಾ ಅಂತ ಕೇಳ್ತಾ ಇದ್ದಾರೆ. ಮಗುವಂತೆ ಮುದ್ದಿಸಿ, ತಾಯಿಯಂತೆ ಕೈತೊತ್ತು ತಿನ್ನಿಸಿ, ಎದೆಯ ಮೇಲೆ ಮಲಗಿಸಿ, ಲಾಲಿ ಹಾಡನ್ನು ಹಾಡ್ತೀನಿ ನಿಮಗೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿರೋ ಅಂಥದ್ದು. ಐ ಲವ್ ಯು ಅಂತ ಕೂಡ ಹೇಳ್ತಾರೆ. 2 ಸಲ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಯಾರನ್ನೇ ಮರೆತರೂ ನಮಗೆ ಭೂಮಿಯನ್ನು ತೋರಿಸಿದೆ ತಾಯಿ, ನಮಗಾಗಿ ನಮ್ಮನ್ನು ತನ್ನ ಮೊದಲ ಮಗುವಿನಂತೆ ಕಾಣುವ ಜೀವ ಹೆಂಡತಿಯನ್ನು ಮರೆಯಬಾರದು. ವಾಸ್ತವ ಬೇರೆಯೇ ಇದೆ. ಖಂಡಿತವಾಗ್ಲೂ ಕೆಲವೊಬ್ಬರು ಇಲ್ಲಿ ಈ ರೀತಿ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಫೀಲಿಂಗ್ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಫೀಲಿಂಗ್ ಕೂಡ ಆಗಿರುವಂಥದ್ದು ಇದೆ. ಯಾರನ್ನೇ ಮರೆತರೂ ನಮಗೆ ಭೂಮಿಯನ್ನು ತೋರಿದ ತಾಯಿ, ನಮಗಾಗಿ ನಮ್ಮನ್ನು ಮೊದಲು ಮಗುವಿನಂತೆ ಕಾಣುವ ಜೀವ ಹೆಂಡತಿಯನ್ನು ಮರೆಯಬಾರದು ಅಂತ ಕೇಳ್ಕೊತಾ ಇದ್ದಾರೆ. ಈ ನಿನ್ನ ಪ್ರೀತಿಯಲ್ಲಿ, ಕಾಳಜಿಯಲ್ಲಿ ಸ್ವಲ್ಪವೂ ವ್ಯತ್ಯಾಸವಾದರೂ ಸಹ ನನ್ನಿಂದ ಸಹಿಸಲಾಗದು. ಅದನ್ನು ಈ ಜೀವ ತಡೆದುಕೊಳ್ಳುವ ಶಕ್ತಿ ಇಲ್ಲ. ಪ್ಲೀಸ್ ಡಿಯರ್ ಅಂತ ಕೂಡ ಕೇಳ್ಕೊತಾ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಪ್ರೀತಿನಲ್ಲಿ ಕೊರತೆ ಆಗಿರುವಂಥದ್ದಿದೆ. ನೀವು ನಿಮ್ಮ ಪರ್ಸನ್ಗೆ ಟೈಮ್ನ ಕೊಡದೇ ಇರ್ಬೋದು, ನಿಮ್ಮ ಪರ್ಸನ್ ನಿಮಗೆ ಟೈಮ್ನ ಕೊಡದೇ ಇರ್ಬೋದು, ಅಥವಾ ನೀವು ನಿಮ್ಮ ಪರ್ಸನ್ಗೆ ಟೈಮ್ ಕೊಡದೇ ಇರ್ಬೋದು. ಅದರಿಂದ ಕೂಡ ಅವರಿಗೆ ಬೇಜಾರಾಗಿ ಇಲ್ಲಿ ಅವರು ಈ ರೀತಿ ಫೀಲ್ ಮಾಡ್ತಿರೋವಂಥದ್ದಿದೆ. ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂದರೆ ಶ್ರೀ ಮಂಜುನಾಥ ಸ್ವಾಮಿಗಳ ಆಶೀರ್ವಾದ ನಿಮಗೆ ಸಿಗ್ತಿರೋವಂಥದ್ದು. ಸಮಯಕ್ಕೆ ತಕ್ಕ ಉತ್ತರ ಸಿಗುವುದು. ಜೀವನದಲ್ಲಿ ತುಂಬ ಬದಲಾವಣೆ ಬರೋದರಲ್ಲಿ ಇದೆ. ನಂಬಿಕೆ ಇಡಿ. ತಕ್ಕ ಪ್ರತಿಫಲ ಸಿಗುವ ಸಮಯದಲ್ಲಿ ಮತ್ತೆ ದಡ್ಡರಂತೆ ವರ್ತಿಸದಿರಿ. ಮನಸ್ಸಿನಿಂದ ಕಣ್ಣನ್ನು ತೆರೆದು ನೋಡಿದರೆ ಎಲ್ಲವೂ ತಿಳಿಯುವುದು. ಯಾರಿಗೂ ಬೇಡವಾಗಿರುವುದು ನನಗೆ ಬೇಕಾಗಿರುವುದು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಅಂದರೆ ತುಂಬ ಚೆನ್ನಾಗಿದೆ, ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಎಲ್ರಿಗೂ ಶ್ರೀ ಮಂಜುನಾಥ ಸ್ವಾಮಿಗಳ ಆಶೀರ್ವಾದ ಸಿಗಲಿ, ಅವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಬನ್ನಿ ಚಾನ್ಸ್ ನೋಡುವ ಮೀನರಾಶಿಯವರಿಗೆ. ನೋಡಿ, ನಿಮ್ಮ ಕೆರಿಯರಲ್ಲಿ ಗ್ರೋತ್ ಅನ್ನೋದು ಕಾಣ್ತಾ ಇದೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಇರೋವಂಥ ಸಾಕು ಪ್ರಾಣಿಗಳು, ಮೂಕ ಪ್ರಾಣಿಗಳ ಆರೋಗ್ಯದ ಕಡೆ ಗಮನನ ಕೊಡಿ. ಸುಬ್ರಹ್ಮಣ್ಯ ಸ್ವಾಮಿಗಳ ಆಶೀರ್ವಾದನ ತಗೊಂಡು ಬನ್ನಿ. ಪ್ರೀತಿನಲ್ಲಿ ಗ್ರೋತ್ ಅನ್ನೋದು ಬರ್ತಾ ಇದೆ, ಪಾಪು ಅನ್ನೋದು ಬರ್ತಾ ಇದೆ. ನೀವೇನು ಅಲ್ಲ ಅಂತ ಅಂದ್ಕೊಂಡಿದ್ದ ವ್ಯಕ್ತಿಗಳಿಗೆ ನೀವೇನು ಅನ್ನೋದನ್ನು ತೋರಿಸೋವಂಥ ಸಮಯ ತುಂಬ ಹತ್ರದಲ್ಲಿ ಇದೆ. ಸಂಗೀತ ಕ್ಷೇತ್ರದಲ್ಲಿ ಯಾರೆಲ್ಲ ಹೊಸ್ದಾಗಿ ಸಂಗೀತನ ಪ್ರಾಕ್ಟೀಸ್ ಮಾಡಬೇಕು, ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕಲಿರಿಲ್ಲ. ಅದರಲ್ಲಿ ಪ್ರಾಕ್ಟೀಸ್ನ ಮುಂದುವರಿಸಿ ಕ್ಷೇತ್ರದಲ್ಲಿ ನಾನು ಹೆಸರನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಹೆಸರನ್ನು ಮಾಡ್ತೀರಾ ಅನ್ನೋಂಥದ್ದಿದೆ. ನಿಮ್ಮ ಆಸೆ ಕನಸುಗಳೆಲ್ಲ ಫುಲ್ಫಿಲ್ ಆಗುತ್ತೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಅನ್ನೋವಂಥದ್ದಿದೆ. ಯಾರೆಲ್ಲ ನಾವಿನಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಆದಷ್ಟು ಹುಷಾರಾಗಿ ಇರಿ, ನಿಮ್ಮನ್ನು ನೀವು ಜಾಗರೂಕತೆಯಿಂದ ನೋಡ್ಕೊಳ್ಳಿ ಅನ್ನುವಂಥದ್ದು ಇಲ್ಲಿ ಮೆಸೇಜ್ ಬರ್ತಿರೋವಂಥದ್ದು. ಬನ್ನಿ ಒಂದು ಎಸ್ ಆರ್ನ ನೋಡುವ ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ. ಎಸ್ ಆರ್ ನೋ ಏಂಜಲ್ಸ್ ಪ್ಲೀಸ್. ಓಕೆ, ನಿಮ್ಮ ಪ್ರಶ್ನೆಗೆ ಎಸ್ ಅಂತ ಉತ್ತರ ಆಗಿದೆ. ಇದಿಷ್ಟು ಮೀನರಾಶಿಯವರ ಡಿಸೆಂಬರ್ ತಿಂಗಳ ಮಂತ್ಲಿ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.